ವೆಲ್ಕಮ್ ಬ್ಯಾಕ್ ಟು ಚಾನಲ್ ಗೈಸ್. ಸೊ ನಾಳೆ ನಾವು ಐಸ್ಲ್ಯಾಂಡ್ಗೆ ಹೋಗ್ತಾ ಇರೋದ್ರಿಂದ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ನನ್ನೊಂದು ಲಗೇಜು, ನನ್ನ ಗಂಡ ಮಗನೊಂದು ಲಗೇಜು, ಆಮೇಲೆ ಒಂದು ಲಗೇಜ್ ಫುಲ್ ಫುಡ್ದೇ ಇದೆ. ಏನಪ್ಪ ಇದು ಫುಡ್ದೇ ಒಂದು ಲಗೇಜ್ ಮಾಡ್ಕೊಂಡಿದ್ದಾರೆ, ಎಲ್ಲೋಗ್ತಾರೆ ಅವರು ಅಂತ ಅಂದ್ಕೋಬೇಡಿ. ಐಸ್ಲ್ಯಾಂಡ್ ನಾವು ಆಲ್ಮೋಸ್ಟ್ 11 days ಇರೋದ್ರಿಂದ, ಆಮೇಲೆ ಎವ್ರಿ ಡೇ ಫುಲ್ ನಾವು ಕಾರಲ್ಲೇ ಇರ್ತೀವಿ. ಏನಕ್ಕಂದರೆ ನಾವು ಫುಲ್ ಒಂದು ರಿಂಗ್ ರೋಡ್ ಸರ್ಕಲ್ ಹೊಡಿತಾ ಇರೋದ್ರಿಂದ ಎವ್ರಿ ಡೇ ನಾವು Airbnb ನೈಟ್ ಚೇಂಜ್ ಆಗುತ್ತೆ. ಆಮೇಲೆ ಅಲ್ಲಿ ರಿಮೋಟ್ ಏರಿಯಾ ಆಗಿರೋದ್ರಿಂದ ತುಂಬ ಎಲ್ಲಿ ಬೇಕು ಅಂದರೆ ಅಲ್ಲಿ ಹೋಟೆಲ್ ಇರಲ್ಲ, ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಮಾಡ್ಕೊಳಕ್ಕಾಗಲ್ಲ. ಸೊ ನಮ್ಮ ಸೇಫ್ಟಿಗೆ ನಾವು ತುಂಬ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಫುಡ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಅಲ್ಲದೆ ಮಗು ಇರೋದ್ರಿಂದ ಈ ಮೈಟ್ ಹಾಸ್ಕ್ ಫುಡ್ ಜರ್ನಿಯಲ್ಲಿ ಈವನ್ ಬೋರ್ ಆದ್ರೂ ಫುಡ್ ಕೇಳ್ಬೋದು. ಅದಕ್ಕೆ ಬೆಟರ್ ವಿ ಕ್ಯಾರಿ ಸಮ್ ಫುಡ್ಸ್ ಅಂತ ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳ್ದಂಗೆ ನಿಪ್ಪಟ್ಟು ಆಮೇಲೆ ಉಂಡೆ ಮಾಡ್ಕೊಂಡಿದ್ವಿ. ಸೊ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಆಮೇಲೆ ಬ್ರೆಡ್ಡು, ಪೀನಟ್ ಬಟರು, ಆಮೇಲೆ ಇದು ನನ್ನ ಫೇವ್ರೆಟ್ಟು ಸ್ವಲ್ಪ ಚೌಚೌ, ಆಮೇಲೆ ಚಾಕ್ಲೇಟ್ಸ್, ಸ್ನಿಕ್ಕರ್ ಚಾಕ್ಲೇಟ್ ನಮ್ಮ ಮೂವರಿಗೂ ಇಷ್ಟ. ಸೊ ಅದನ್ನು ತೊಗೊಂಡಿದ್ದೀವಿ. ಆಮೇಲೆ ವೇಫರ್, ಆಮೇಲೆ ಪಾಸ್ತಾಗೆ ಪೆಸ್ಟೋ ಸಾಸ್. ಸೊ ಇದು ಸ್ಪೆಗೆಟ್ಟಿ ಮಾಡಿದರೂ ಯೂಸ್ ಮಾಡ್ಬೋದು, ಪಾಸ್ತಾ ಮಾಡಿದರೂ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಕೆಂಪು ಚಟ್ನಿ ಇಟ್ಕೊಂಡಿದ್ದೀನಿ. ಸೊ ದೋಸೆ ಮಾಡ್ಕೋಬೋದು ಅಂತ, ಗೋಧಿ ದೋಸೆ. ಸೊ ಗೋಧಿ ಹಿಟ್ಟು, ಅಕ್ಕಿ, ಕುಕ್ಕರು. ಸೊ ಪುಳಿಯೋಗರೆ ಗೊಜ್ಜು ಇಟ್ಕೊಂಡಿರೋದ್ರಿಂದ ಅನ್ನ ಮಾಡಿಕೊಂಡು, ಆಮೇಲೆ ರೆಡಿ ದಾಲ್ ಪೌಡರ್ ಮಾಡ್ಕೊಂಡಿದ್ದೆ. ಅದು ಹೆಂಗೆ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ಅಥವಾ ಎಂಡ್ ಆಫ್ ದ ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಅದು ತುಂಬಾ ಈಸಿ ಮಾಡೋದು. ಆಮೇಲೆ ನೀವು ಜಸ್ಟ್ ಬಿಸಿ ನೀರು ಆ್ಯಡ್ ಮಾಡಿದರೆ ಅದು ಸಾಂಬಾರು ರೆಡಿ ಇರುತ್ತೆ. ಅನ್ನ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಅದು ಬಿಟ್ಟು ಮ್ಯಾಗಿ, ಟ್ರಾವೆಲ್ ಟೈಮಲ್ಲಿ ಅಷ್ಟೇ ಇದು ಮ್ಯಾಗಿ ಯೂಸ್ ಮಾಡ್ತೀವಿ. ಸೊ ಮ್ಯಾಗಿ, ಆಮೇಲೆ ಬಾಟಲ್ಸು ನೀರು, ಅಂದರೆ ಅಲ್ಲೇ ನೀರು ತುಂಬ್ಕೊಂಡು ಕುಡಿಯೋಕ್ಕೆ ಎಂಟಿ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಆಮೇಲೆ ಪೀನಟ್ ಬಟರ್, ಆಮೇಲೆ ಕಾಫಿ ಪೌಡರು. ನನ್ನ ಗಂಡ ಫುಲ್ ಪಾಪ, ನನ್ನ ಡ್ರೈವಿಗೆ ಬರಲ್ಲ, ಅವನೇ ಡ್ರೈವ್ ಮಾಡೋದ್ರಿಂದ ಎವ್ರಿ ಡೇ ಕಾಫಿ ಮಾಡಿಕೊಂಡು ಫ್ಲಾಸ್ಕ್. ಸೊ ಕಾಫಿ ಪೌಡರ್ ಇಟ್ಕೊಂಡಿದ್ದೀವಿ, ಬೆಲ್ಲ, ಉಪ್ಪು, ಖಾರ ಪುಡಿ, ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಶೇಂಗಾ, ಬೇಳೆ ಎಲ್ಲ ಮಿಕ್ಸ್ ಮಾಡಿ ಶಾವಿಗೆ ಇಟ್ಕೊಂಡಿದ್ದೀವಿ ಉಪ್ಪಿಟ್ಟು ಮಾಡ್ಕೊಳಕ್ಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ವಿ ಕೆಪ್. ಇನ್ನು ರೆಸ್ಟ್ ಆಫ್ ದ ಡೇಸಲ್ಲಿ ಅಲ್ಲಿ ಫುಡ್ನ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ಫುಡ್ ಡಿಶ್ ಎಲ್ಲೆಲ್ಲಿ ತಿನ್ನಬೇಕು ಅಂತ. ನಿಮಗೆ ಎನಿವೇ ನಾವು ಐಸ್ಲ್ಯಾಂಡ್ ಫುಲ್ ಜರ್ನಿ ತೋರಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಕೀಪ್ ವಾಚಿಂಗ್ ಆಲ್ ದ ವ್ಲಾಗ್ಸ್ ಆ್ಯಂಡ್ ಎಂಜಾಯ್ ಐಸ್ಲ್ಯಾಂಡ್ ವಿತ್ ಅಸ್. ವಿ ಆರ್ ಸೋ ಎಕ್ಸೈಟೆಡ್. ಏನಕ್ಕೆಂದರೆ ನಾವು ಅಲ್ಲಿ ಹೋಗ್ತಾ ಇದ್ದು ಫಸ್ಟ್ ಟೈಮು, ಆ್ಯಂಡ್ ವಿ ಹ್ಯಾವ್ ಹರ್ಡ್ ಸೋ ಮಚ್ ಅಬೌಟ್ ಇಟ್. ಹೋಪ್ಫುಲಿ ವಿ ವಿಲ್ ಹ್ಯಾವ್ ಎ ಪ್ಲೆಸೆಂಟ್ ಮೂಮೆಂಟ್ಸ್ ದೇರ್. ಥ್ಯಾಂಕ್ ಯು. ಆಮೇಲೆ ಫುಡ್ ಬಿಟ್ಟು ನಾವು ಕ್ಲೋತ್ಸ್ ಆಲ್ಮೋಸ್ಟ್ ವಾರ್ಮ್ ಕ್ಲೋತ್ಸೇ ಇಟ್ಕೊಂಡಿರೋದು. ಅಲ್ಲಿ ಸಮ್ಮರ್ ಆದ್ರೂ 10 to 11 ಡಿಗ್ರಿ ಇರೋದ್ರಿಂದ ವಾರ್ಮ್ ಕ್ಲೋತ್ಸು, ಥರ್ಮಲ್ ಲೇಯರ್ಸು, ಆಮೇಲೆ ಟೋಪಿ, ವಿಂಡ್ ಜಾಸ್ತಿ ಇರುತ್ತೆ. ಸೊ ಟೋಪಿ, ಸ್ವಲ್ಪ ಕಾಟನ್ನು, ಆಮೇಲೆ ಗ್ಲೌಸು, ಆಮೇಲೆ ವಾಟರ್ ಪ್ರೂಫ್ ಪ್ಯಾಂಟ್, ಆಲ್ಮೋಸ್ಟ್ ನಮ್ದು ವಾಟರ್ ಪ್ರೂಫ್ ಜಾಕೆಟ್, ವಾಟರ್ ಪ್ರೂಫ್ ಪ್ಯಾಂಟು, ವಾಟರ್ ಪ್ರೂಫ್ ಶೂಸು, ಆಮೇಲೆ ಟ್ರೆಕ್ಕಿಂಗ್ ಶೂಸು. ಸೊ ಒಂದು ಚಪ್ಪಲ್ಲು, ಟ್ರೆಕ್ಕಿಂಗ್ ಶೂಸ್ ಮೋಸ್ಟ್ ಪ್ರಾಬಬ್ಲಿ ನಾವು ಹಾಕ್ಕೊಂಡು ಹೋಗೋದು. ಆಮೇಲೆ ವಾಟರ್ ಪ್ರೂಫ್ ಶೂಸ್ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೀವಿ. ಸೊ ನಮ್ಮೆಲ್ಲರದು ವಿಂಟರ್ ಕೈಂಡ್ ಆಫ್ ಕ್ಲೋತ್ಸೇ ಇಟ್ಕೊಂಡಿರೋದು. ಆಮೇಲೆ ತುಂಬ ನವನೀತ್ ಕ್ಲೋತ್ಸ್ ಎಲ್ಲ ನೈಲಾನ್ ಮೆಟೀರಿಯಲ್ಲೇ ಇಟ್ಕೊಂಡಿರೋದು. ಸೊ ಇದು ಪ್ರಿಟಿ ಮಚ್ ವಾಟ್ ವಿ ಪ್ಯಾಕ್ಡ್. ಆ್ಯಂಡ್ ಮೆಡಿಸಿನ್ಸ್, ಆಮೇಲೆ ಟಾಯ್ಲೆಟರಿ ಐಟಮ್ಸ್, ಆ್ಯಂಡ್ ಇನ್ನೆಲ್ಲ ಮಾಮೂಲಿ ನೀವೇ ಗೊತ್ತಿದೆ ಏನೇನು ಇಟ್ಕೊಳೋದು ಅಂತ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಪ್ಯಾಕ್ಡ್ ಫಾರ್. ಆಮೇಲೆ ಸ್ವಿಮ್ಮಿಂಗ್ದು ಅಲ್ಲೆಲ್ಲ ತುಂಬ ಕಡೆ ಜಿಯೋ ಥರ್ಮಲ್ ಆ್ಯಕ್ಟಿವಿಟಿ ಆಗೋದ್ರಿಂದ ತುಂಬ ಥರ್ಮಲ್ ವಾಟರ್ ಸಿಗುತ್ತೆ. ಸೊ ವಿ ಪ್ಯಾಕ್ ಇಟ್ ಸಪ್ರೇಟ್ಲಿ. ಆ್ಯಂಡ್ ಎಲ್ಲೆಲ್ಲಿ ನಮಗೆ ಮಾಡ್ಬೋದಂತ ಸಂದರ್ಭ ಬರುತ್ತೋ ಅಲ್ಲಿ ವಿ ಕ್ಯಾನ್ ಎಂಜಾಯ್ ದ ಥರ್ಮಲ್ ವಾಟರ್ ಅಂತ ಅಂದ್ಕೊಂಡು ಅದನ್ನು ಸಪ್ರೇಟಾಗಿ ರೆಡಿ ಪ್ಯಾಕ್ ಇಟ್ಕೊಂಡಿದ್ದೀವಿ. ಯಾ, ಪ್ರಿಟಿ ಮಚ್ ಇಸ್. ಥ್ಯಾಂಕ್ ಯು.
ನೆನ್ನೆ. ಸೊ ಇದು ಬಂದ್ಬಿಟ್ಟು ರೆಡಿಮೇಡ್ ದಾಲ್ ಮಿಕ್ಸ್ ಅಂತ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಅದು ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ, ಒಂದು ಮೂರನ್ನೂ ಡ್ರೈ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಡ್ರೈ ಹುಣಸೆಹಣ್ಣು ಹಾಕಿದ್ದೆ. ಅವನ್ನ ಡ್ರೈ ರೋಸ್ಟ್ ಮಾಡಿ ರುಬ್ಬಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಬೆಲ್ಲ, ಆಮೇಲೆ ಸಾಂಬಾರು ಪೌಡರು ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಅದು ಫುಲ್ ಪೌಡ್ರ್ ಆದಮೇಲೆ ನಾನು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ನಾನು ಮತ್ತೆ ಒಣಮೆಣಸಿನ್ಕಾಯಿ, ಕರಿಬೇವೇನೋ ಹಾಕಿಲ್ಲ. ಇಲ್ಲಿ ಕರಿಬೇವು ನನ್ನ ಹತ್ರ ಇದ್ದಿಲ್ಲ, ಇದ್ರೆ ಹಾಕ್ಬೋದು. ಸೊ ಅದೇ ಒಗ್ಗರಣೆ, ಇದರಲ್ಲೇ ಒಗ್ಗರಣೆ ಮಾಡಿದ್ದು. ಅದಕ್ಕೇ ನಾನು ಮಿಕ್ಸ್ ಮಾಡಿರೋ ಪೌಡ್ರನ್ನ ನಾನು ಮತ್ತೆ ಹಾಕ್ಬಿಟ್ಟು ಮತ್ತೆ ರೋಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಫುಲ್ ರೋಸ್ಟ್ ಆದಮೇಲೆ ಅದು ಆರಿದ ಮೇಲೆ ನೀವು ಒಂದು ಕವರ್ಗೆ ಅಥವಾ ಬಾಕ್ಸ್ಗೆ ನಿಮ್ಗೆ ಹೆಂಗೆ ಬೇಕೋ ಕನ್ವೀನಿಯೆಂಟಾಗಿ ಹಾಕ್ಕೋಬೋದು. ಸೊ ನೀವು ಹೋದಲ್ಲಿ ಬಿಸಿನೀರು ಹಾಕ್ಕೊಂಡ್ರೆ ದಾಲ್ ರೆಡಿ.